ಹಾಯ್ ನಮಸ್ತೆ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಿಲಾಯಿ ಮಷಿನ್ಗೋಸ್ಕರ ನಾವು ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಗೆಳೆಯರೆ, ನಾನು ಎಸ್.ಕೆ, ನೀವು ನೋಡ್ತಾ ಇರೋದು ಎಸ್.ಕೆ ಟೆಕ್ ಯೂಟ್ಯೂಬ್ ಚಾನಲ್. ಇದುವರೆಗೆ ನನ್ನ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ. ಯಾವುದಾದ್ರೂ ವಿಡಿಯೋವನ್ನು ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಹತ್ರ ನೋಟಿಫಿಕೇಶನ್ ಬರುತ್ತೆ. ಅದಕ್ಕೋಸ್ಕರಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಗೆಳೆಯರೆ, ಹಾಗಾದ್ರೆ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ನೀವು ಈ ಒಂದು ಅಪ್ಲಿಕೇಶನ್ ಅನ್ನು ನಿಮ್ಮ ಮೊಬೈಲ್ ಥ್ರೂ ಕೂಡ ಅಪ್ಲೈ ಮಾಡಲಿಕ್ಕೆ ಬರುತ್ತೆ. ಆದರೆ ನಾನು ನನ್ನ ಲ್ಯಾಪ್ಟಾಪ್ ಥ್ರೂ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ರೀತಿ ಕ್ರೋಮ್ ಬ್ರೌಸರ್ ಇರುತ್ತೆ, ಇದನ್ನು ಓಪನ್ ಮಾಡಿಕೊಳ್ಳಿ. ಕ್ರೋಮ್ ಬ್ರೌಸರ್ ಅನ್ನು ಓಪನ್ ಮಾಡಿದ ನಂತರ ಸರ್ಚ್ ಬಾಕ್ಸ್ದಲ್ಲಿ https://vijaypura.nic.in ಅಂತೇಳಿ ಸೈಟ್ ಬರುತ್ತೆ. ಇದರ ಮೇಲೆ ಎಂಟರ್ ಮಾಡಿಕೊಂಡಾಗ ಈ ರೀತಿ ಒಂದು ವಿಜಯಪುರದ ಒಂದು ಸೈಟ್ ಓಪನ್ ಆಗುತ್ತೆ. ಆ ನಂತರ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ ನಂತರ ಇಲ್ಲಿ ಉಪನಿರ್ದೇಶಕರು ಗ್ರಾಹಕ ಗ್ರಾಮೀಣ ಮತ್ತು ಚಿಕ್ಕ ಉದ್ಯಮ ವಿಭಾಗ ಜಿಲ್ಲಾ ಪಂಚಾಯತ್ ವಿಜಯಪುರ ಕಚೇರಿಯಿಂದ 2025-26ನೇ ಸಾಲಿನಲ್ಲಿ ಗ್ರಾಮೀಣ ಪ್ರದೇಶದ ವೃತ್ತಿಪರ ಕುಶಲಕರ್ಮಿಗಳಿಗೆ ಉಚಿತ ಸುಧಾರಿತ ಸಲಕರಣೆ ಸರಬರಾಜು ಯೋಜನೆಯಡಿ ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರಕ್ಕಾಗಿ ಅರ್ಜಿ ಅಂತ ಹೇಳಿದೆ ನೋಡಿ. ಈ ಲಿಂಕಿನ ಮೇಲೆ ಕ್ಲಿಕ್ ಮಾಡಿಕೊಂಡಾಗ vijaypura.nice.in ಸೇಸ್ ಅಂತೇಳಿ ಬಂದಿರುತ್ತೆ. ಆ ನಂತರ ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ಈ ಒಂದು ಸೈಟ್ ಅನ್ನು ನಿಮಗೆ ಸರ್ವಿಸ್ ಪ್ಲಸ್ ಒಂದು ಸೇವಾ ಸಿಂಧುವಿನ ಸೈಟಿಗೆ ರಿಡೈರೆಕ್ಟ್ ಆಗುತ್ತೆ. ಆ ನಂತರ ನೋಡಿ, ಇಲ್ಲಿ ಅರ್ಜಿದಾರರಿಗೆ ಪ್ರಮುಖ ಸೂಚನೆಗಳು ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ನೋಡಿ, ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ ಇರಬೇಕು, ಅದು JPG ಫಾರ್ಮೆಟ್ ಒಳಗ. ಆನಂತರ ಜನ್ಮ ದಿನಾಂಕ ನಮೂದಿಸಿರುವ ದಾಖಲೆ, ನೀವು SSLC ಅಂಕಪಟ್ಟಿ ಸಲ್ಲಿಸಬಹುದು ಅಥವಾ ಇನ್ನಿತರ ಪ್ರಮಾಣ ಪತ್ರಗಳು ಕೂಡ ಸಲ್ಲಿಸಬಹುದು. ಅದು PDF ಇರಬೇಕಾಗತ್ತೆ, PDF ವರ್ಜನ್ದಲ್ಲಿ ಮಾತ್ರ ಸಲ್ಲಿಸಬಹುದು. ಆನಂತರ ಶೈಕ್ಷಣಿಕ ಅರ್ಹತೆ, ಇದಕ್ಕೆ ವರ್ಗಾವಣೆ ಪ್ರಮಾಣ ಪತ್ರ ಅಥವಾ ಅಂಕಪಟ್ಟಿಯನ್ನು PDF ಫೈಲ್ದೊಳಗೆ ಸಲ್ಲಿಸಿ. ಆನಂತರ ಜಾತಿ ಪ್ರಮಾಣ ಪತ್ರ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಅಲ್ಪಸಂಖ್ಯಾತದವರಿಗೆ ಮಾತ್ರ ಇದು ಇರುತ್ತೆ. ಜಾತಿ ಪ್ರಮಾಣ ಪತ್ರವನ್ನು ಸಲ್ಲಿಸಬಹುದಾಗಿರುತ್ತೆ. ಇದು ಕೂಡ PDF ಫೈಲ್ದಲ್ಲಿ ಸಲ್ಲಿಸಬಹುದು. ಆನಂತರ ಪಡಿತರ ಚೀಟಿ ಕೇಳಿದ್ದಾರೆ, ಪಡಿತರ ಚೀಟಿ ಕೂಡ PDF ಫೈಲ್ದಲ್ಲಿ ಸಲ್ಲಿಸಬಹುದು. ಆನಂತರ ಮತದಾರ ಗುರುತಿನ ಚೀಟಿ ಕೇಳಿದ್ದಾರೆ, ಅದು ಕೂಡ PDF ಫೈಲ್ದಲ್ಲಿ ಇರಬೇಕು. ಆನಂತರ ಆಯಾ ಗ್ರಾಮ ಪಂಚಾಯಿತಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರಿಂದ ಹೊಲಿಗೆ ಟೈಲರಿಂಗ್ ವೃತ್ತಿ ಮಾಡುತ್ತಿರುವ ಬಗ್ಗೆ ದೃಢೀಕರಣ ಪ್ರಮಾಣ ಪತ್ರ, ಇದು ಕೂಡ ಸಲ್ಲಿಸಬೇಕು. ಇದು ಕಂಪಲ್ಸರಿ ಇರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರಾಗಿ ಇದು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತಿಗೆ ಹೋಗಿ ನೀವು PDO ಅವರಿಂದ ಈ ಸರ್ಟಿಫಿಕೇಟ್ ಅನ್ನು ತಗೊಂಡು ಈ ಒಂದು ಅಪ್ಲಿಕೇಶನ್ ಅನ್ನು ಸಲ್ಲಿಸಬೇಕು. ಆನಂತರ ಇಲ್ಲಿ ಸರ್ಕಾರಿ ನೌಕರರು ಅಥವಾ ಅವರ ಅವಲಂಬಿತರು ಅರ್ಜಿಯನ್ನು ಸಲ್ಲಿಸಲು ಅರ್ಹ ಇರುವುದಿಲ್ಲ ಅಂತೇಳಿ ಕೊಟ್ಟಿದ್ದಾರೆ. ನಿಮ್ಮ ಮನೆಯಲ್ಲಿ ಯಾರಾದರೂ ಸರ್ಕಾರಿ ಸೇವೆಯನ್ನು ಸಲ್ಲಿಸ್ತಾ ಇದ್ರೆ ಅವರಿಗೆ, ಅವರ ಕುಟುಂಬದವರಿಗೆ ಯಾರಿಗೂ ಕೂಡ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಬರುವುದಿಲ್ಲ. ಗೆಳೆಯರೆ, ಇಷ್ಟು ಮಾಹಿತಿಗಳನ್ನು ಇದೆ. ಆನಂತರ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಅಧಿಸೂಚನೆ ಪ್ರತಿಯನ್ನು ಪರಿಶೀಲಿಸಿ ಅಂತೇಳಿ ಇದೆ. ಇದು ಲಾಸ್ಟ್ ಡೇಟ್ ಬಂದ್ಬಿಟ್ಟು ಎಷ್ಟು ಇದೆ ಅನ್ನೋದು ನಿಮಗೆ ಲಾಸ್ಟಿಗೆ ಹೇಳ್ತೇನೆ. ಗೆಳೆಯರೆ, ಇಲ್ಲಿ ಅರ್ಜಿದಾರರ ವಿವರ ಕೇಳ್ತಾ ಇದೆ. ಅರ್ಜಿದಾರರು ಸಲ್ಲಿಸುತ್ತಿರುವ ಜಿಲ್ಲೆಯ ಹೆಸರು ಇಲ್ಲಿ ಕ್ಲಿಕ್ ಮಾಡಿಕೊಂಡು ಜಿಲ್ಲೆಯ ಹೆಸರನ್ನು ಈ ರೀತಿಯಾಗಿ ಕ್ಲಿಕ್ ಮಾಡಿದ ನಂತರ ಸರ್ವಿಸ್ದ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ನಿಮ್ಮ ಜಿಲ್ಲೆಯ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 8/10/2025 ಲಾಸ್ಟ್ ಡೇಟ್ ಸಬ್ಮಿಷನ್ ಆನ್ಲೈನ್ ಅಂತ ಹೇಳಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ತಾಲೂಕಾ ಹೆಸರು ಕೇಳ್ತಾ ಇದೆ. ಇಲ್ಲಿ ನಿಮ್ದೊಂದು ತಾಲೂಕವನ್ನು ಸಿಲೆಕ್ಟ್ ಮಾಡಿ, ಆನಂತರ ಅರ್ಜಿದಾರರ ಹೆಸರು ಸಿಲೆಕ್ಟ್ ಮಾಡಿ. ಈ ರೀತಿ ಅರ್ಜಿದಾರರ ಹೆಸರು ಸಿಲೆಕ್ಟ್ ಮಾಡಿ, ಆನಂತರ ಅವರ ಗಂಡನ ಹೆಸರು ಅಥವಾ ತಂದೆ ಹೆಸರು ಇಲ್ಲಿ ಟೈಪ್ ಮಾಡಿ. ಆನಂತರ ಇಲ್ಲಿಂದ ಲಿಂಗ ಸಿಲೆಕ್ಟ್ ಮಾಡಿಕೊಳ್ಳಿ. ಆನಂತರ ಇಲ್ಲಿ ಜಾತಿ ಪ್ರವರ್ಗ ಕೇಳಿದ್ದಾರೆ ನೋಡಿ, ಇಲ್ಲಿ ನಿಮ್ದು ಯಾವ ಜಾತಿ ಬರುತ್ತೆ ಆ ಜಾತಿಯನ್ನು ಸಿಲೆಕ್ಟ್ ಮಾಡಿಕೊಳ್ಳಿ. ಆನಂತರ ಹುಟ್ಟಿದ ದಿನಾಂಕ ಕೇಳ್ತಾ ಇದೆ, ಹೀಗೆ ದಿನಾಂಕವನ್ನು ಗೆಳೆಯರೆ. ಆನಂತರ ಇಲ್ಲಿ ಮೊಬೈಲ್ ಸಂಖ್ಯೆ
ಕೇಳ್ತಾ ಇದೆ. ಇದು ಆಧಾರ್ ಲಿಂಕ್ ಆಗಿರುವ ಮೊಬೈಲ್ ಸಂಖ್ಯೆ ಇರಬೇಕಾಗುತ್ತೆ. ಇಲ್ಲಿ ಎಂಟರ್ ಮಾಡಿ. ಆನಂತರ ಇಮೇಲ್ ವಿಳಾಸ ಕೇಳ್ತಾ ಇದೆ. ಇಲ್ಲಿ ನಿಮ್ಮ ಇಮೇಲ್ ಐಡಿಯನ್ನು ಎಂಟರ್ ಮಾಡಿ. ಆನಂತರ ರಾಜ್ಯದ ಹೆಸರು ಕೇಳುತ್ತೆ. ಇಲ್ಲಿ ಟಿಕ್ ಮಾರ್ಕ್ ಮಾಡಿದಾಗ ನಿಮ್ದೊಂದು ರಾಜ್ಯದ ಹೆಸರು ಇಲ್ಲಿಂದ ಸಿಲೆಕ್ಟ್ ಮಾಡಿಕೊಳ್ಳಿ. ಆನಂತರ ಜಿಲ್ಲೆಯ ಹೆಸರು ಕೇಳುತ್ತೆ. ಈ ರೀತಿ ಟಿಕ್ ಮಾರ್ಕ್ ಮಾಡಿಕೊಂಡಾಗ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ಜಿಲ್ಲೆ ಹೆಸರನ್ನು ಸರ್ಚ್ ಮಾಡಿ. ಆನಂತರ ಇಲ್ಲಿ ಮನೆಯ ವಿಳಾಸವನ್ನು ಇಲ್ಲಿ ಎಂಟರ್ ಮಾಡಿ. ಆನಂತರ ನಿಮ್ಮ ತಾಲೂಕು ಜಿಲ್ಲಾ ವಿಳಾಸ ಕೇಳ್ತಾ ಇದೆ. ಇಲ್ಲಿ ಎಂಟರ್ ಮಾಡಿ. ಆನಂತರ ಇಲ್ಲಿ ಪಿನ್ ಕೋಡ್ ಎಂಟರ್ ಮಾಡಿ. ಆನಂತರ ನೋಡಿ ಗೆಳೆಯರೆ, ಇಲ್ಲಿ ಶೈಕ್ಷಣಿಕ ಅರ್ಹತೆ ಅಂತ ಕೇಳ್ತಾ ಇದೆ. ಇಲ್ಲಿ ಕನಿಷ್ಠ 10ನೇ ತರಗತಿಯನ್ನು ಪಾಸ್ ಆಗಿರಬೇಕು. ಇಲ್ಲಿ 10ನೇ ತರಗತಿಯನ್ನೇ ಸಿಲೆಕ್ಟ್ ಮಾಡಿಕೊಳ್ಳಿ. ಆನಂತರ ಪ್ರಮಾಣ ಪತ್ರಗಳು ಕೇಳ್ತಾ ಇದ್ದಾರೆ ನೋಡಿ. ಇಲ್ಲಿ ನೀವು ಹೊಲಿಗೆ ತರಬೇತಿ ಪಡೆದ ಪ್ರಮಾಣ ಪತ್ರವನ್ನು ಹೊಂದಿದ್ದೀರಾ? ಹೌದು ಅಂತೇಳಿ ಟಿಕ್ ಮಾರ್ಕ್ ಮಾಡಿ. ಆನಂತರ ನೀವು ವಿಕಲಚೇತನರಾಗಿದ್ದೀರಾ? ನೀವು ಅಂಗವಿಕಲಕರಾಗಿದ್ದರೆ ಹೌದು ಅಂತೇಳಿ ಟಿಕ್ ಮಾರ್ಕ್ ಮಾಡಿ. ಇಲ್ಲಂತಂದ್ರೆ ಇಲ್ಲ ಅಂತೇಳಿ ಟಿಕ್ ಮಾರ್ಕ್ ಮಾಡಿ. ಆನಂತರ ಆಯಾ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಂದ ಹೊಲಿಗೆ ಯಂತ್ರ ಅಥವಾ ಟೈಲರಿಂಗ್ ವೃತ್ತಿ ಮಾಡುತ್ತಿರುವ ಬಗ್ಗೆ ದೃಢೀಕರಣ ಪ್ರಮಾಣ ಪತ್ರ ಹೊಂದಿದ್ದೀರಾ? ಇದು ಇಲ್ಲ ಅಂತೇಳಿ ಟಿಕ್ ಮಾರ್ಕ್ ಮಾಡುವುದಿಲ್ಲ. ಇದು ಹೌದು ಅಂತೇಳಿ ಟಿಕ್ ಮಾರ್ಕ್ ಮಾಡಬೇಕಾಗುತ್ತೆ. ಇಲ್ಲಂತಂದ್ರೆ ನಿಮ್ಮ ಅಪ್ಲಿಕೇಶನ್ ಅನ್ನು ತಗೊಳ್ಳುವುದಿಲ್ಲ. ನಿಮ್ಮ ಬಳಿ ಮತದಾರರ ಗುರುತಿನ ಚೀಟಿ ಇದೆಯಾ? ಇದು ಇದೆ ಅಂತೇಳಿ ಟಿಕ್ ಮಾರ್ಕ್ ಮಾಡಿ. ಇಲ್ಲಂತಂದ್ರೆ ಇಲ್ಲ ಅಂತೇಳಿ ಟಿಕ್ ಮಾರ್ಕ್ ಮಾಡಿ. ಈ ರೀತಿ ಟಿಕ್ ಮಾರ್ಕ್ ಮಾಡಿಕೊಂಡು ಘೋಷಣೆ ಕೊಟ್ಟಿರುವಂಥದ್ದು ಇಲ್ಲಿ ಆಯಾಗ್ರೆ ಅಂತೇಳಿ ಟಿಕ್ ಮಾಡಿ. ಈ ತರ ಟಿಕ್ ಆಗುತ್ತೆ. ಆನಂತರ ಇಲ್ಲಿ ಬಂದ್ಬಿಟ್ಟು ಈ ಕ್ಯಾಪ್ಚಾ ಕೋಡನ್ನು ಇಲ್ಲಿ ಎಂಟರ್ ಮಾಡಿಕೊಂಡು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ನಿಮ್ಮ ಅರ್ಜಿದಾರರ ಪ್ರಮುಖ ಸೂಚನೆಗಳು ಇಲ್ಲಿ ಕಾಣಿಸುತ್ತವೆ. ಆನಂತರ ಈ ರೀತಿಯಾಗಿ ನೀವು ಅಪ್ಲಿಕೇಶನ್ ಅನ್ನು ಫಿಲ್ ಮಾಡಿದಂತ ಅಪ್ಲಿಕೇಶನ್ ಈ ತರ ಶೋ ಆಗುತ್ತೆ. ಈ ತರ ಕರೆಕ್ಟ್ ಆಗಿ ನೋಡಿಕೊಂಡು ನೀವು ಅಟ್ಯಾಚ್ ಅನೆಕ್ಜರಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈ ರೀತಿ ಅಟ್ಯಾಚ್ ಅನೆಕ್ಜರಿ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ನೋಡಿ ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ ಕೇಳ್ತಾ ಇದೆ. ಇಲ್ಲಿ ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರವನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಆನಂತರ ಇಲ್ಲಿ ಜನ್ಮ ದಿನಾಂಕ ನಮೂದಿಸಿರೋ ದಾಖಲೆ ಅಂತೇಳಿ ಕೇಳ್ತಾ ಇದೆ. ಈ ದಾಖಲೆಯನ್ನು ಈ ರೀತಿಯಾಗಿ ಸೆಲೆಕ್ಟ್ ಮಾಡಿಕೊಳ್ಳಿ. ಆನಂತರ ಗ್ರಾಮ ಪಂಚಾಯತಿಯ ಒಂದು ಟೈಲರಿಂಗ್ ಸರ್ಟಿಫಿಕೇಟ್ ಕೇಳ್ತಾ ಇದೆ. ಈ ಟೈಲರಿಂಗ್ ಸರ್ಟಿಫಿಕೇಟ್ ಅನ್ನು ಈ ರೀತಿಯಾಗಿ ಸೆಲೆಕ್ಟ್ ಮಾಡಿಕೊಳ್ಳಿ. ಆನಂತರ ಇಲ್ಲಿ ನೋಡಿ ಚೂಸ್ ಫೈಲ್ ಇರುತ್ತೆ. ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವು ಸೇವ್ ಮಾಡಿ ಇಟ್ಟಿರ್ತಕ್ಕಂತಹ ಒಂದು ಫೈಲ್ ಅನ್ನು ಇಲ್ಲಿಂದ ಡಬಲ್ ಕ್ಲಿಕ್ ಮಾಡಿಕೊಂಡು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ವಿದ್ಯಾರ್ಹತೆದ PDF ಕೂಡ ಈ ರೀತಿ ಅಪ್ಲೋಡ್ ಮಾಡಿ. ಆನಂತರ ಪಡಿತರ ಚೀಟಿದು ಕೂಡ ಅಪ್ಲೋಡ್ ಮಾಡಿ. ಆನಂತರ ಹೊಲಿಗೆ ತರಬೇತಿ ಪಡೆದ ಪ್ರಮಾಣ ಪತ್ರ ಇಲ್ಲಿ ಕೊಟ್ಟಿದ್ದಾರೆ. ಇದು ಕೂಡ ಅದೇ ಸೇಮ್ ಇರುತ್ತೆ. ನಂತರ ಸೇವ್ ಅನೆಕ್ಜರಿ ಮೇಲೆ ಕ್ಲಿಕ್ ಮಾಡಿ. ಎಸ್ ಫ್ರೆಂಡ್ಸ್, ಆನಂತರ ಈ ತರ ಬಂದಿರುತ್ತೆ. ಆಮೇಲೆ ನೀವು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನಿಮ್ದೊಂದು ಅಪ್ಲಿಕೇಶನ್ ಅನ್ನು ಸಕ್ಸಸ್ಫುಲ್ ಆಗಿ ಈ ರೀತಿ ಬಂದಿರುತ್ತೆ ನೋಡಿ. ಇದನ್ನು ನೀವು ಎಕ್ಸ್ಪೋರ್ಟ್ PDF ಮಾಡಿಕೊಂಡು ಇಟ್ಕೊಳ್ಳಿ, ಅಥವಾ ಈ ಒಂದು ಪೇಜ್ ಅನ್ನು ಪ್ರಿಂಟ್ ಕೊಡಿ. Ctrl+P ಅಂತೇಳಿ ಕೀಬೋರ್ಡ್ ಪ್ರೆಸ್ ಮಾಡಿ. ಆನಂತರ ಈ ರೀತಿ ಪೇಜ್ ಅನ್ನು ಬರುತ್ತೆ ನೋಡಿ. ನೀವು ಈ ಪೇಜ್ ಅನ್ನು ಪ್ರಿಂಟ್ ಮಾಡಿ ಇಟ್ಟುಕೊಳ್ಳಿ. ಈ ವಿಡಿಯೋವನ್ನು ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಹತ್ತಿರದ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆಯೇ ಗೆಳೆಯರೆ, ನೀವೇನಾದರೂ ಇನ್ಶೂರೆನ್ಸ್ ನಿಮ್ಮ ವೆಹಿಕಲ್ದೊಂದು ಇನ್ಶೂರೆನ್ಸನ್ನು ರಿನ್ಯೂವಲ್ ಮಾಡಿಕೊಳ್ಳಬೇಕಾದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ದಲ್ಲಿ ಕೊಟ್ಟಿರುವಂತಹ ಲಿಂಕಿನ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ನಿಮ್ಮ ವೆಹಿಕಲ್ ಇನ್ಶೂರೆನ್ಸನ್ನು ರಿನ್ಯೂವಲ್ ಮಾಡಿಕೊಳ್ಳಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ.